ನಮ್ಮಲ್ಲಿ ಅದೆಷ್ಟೋ ಜನರು ನಾಗರಿಕ ಪ್ರಜ್ಞೆ ಅಥವಾ ಸಿವಿಕ್ ಸೆನ್ಸ್ ಅನ್ನ ಮರೆತು ಬಿಡ್ತಾರೆ. ನಾವು ಪಬ್ಲಿಕ್ ಅಲ್ಲಿ ಹೇಗೆ ಇರಬೇಕು, ಒಂದು ಗೆಸ್ಟ್ ಆಗಿ ಎಲ್ಲಿ ಹೋದ್ರೆ ಕೂಡ, ಒಂದು ಹೋಟೆಲ್ ಅಲ್ಲಿ ಇರಲಿ ಅಥವಾ ಎಲ್ಲಿ ಕೂಡ ಹೇಗೆ ಬಿಹೇವ್ ಮಾಡಬೇಕು ಎಂಬುದನ್ನ ಮರೆತು ಹೋಗ್ತೇವೆ. ವಿಶೇಷವಾಗಿ ನಾವು ಫಾರಿನ್ಗೆ ಹೋಗುವಾಗ ಕೆಲವರು ಮಾಡಿದ ತಪ್ಪಿಗೋಸ್ಕರ ಇಡೀ ಭಾರತೀಯರೇ ತಲೆ ತಗ್ಗುವಂತೆ ಮಾಡುವಂತಹ ಪ್ರಸಂಗಗಳು ನಡೀತಾ ಇವೆ. ಇದೀಗ ಒಂದು ಹೊಸ ಘಟನೆ ನಮ್ಮನ್ನ ಬೇಸರ ತಂದಿದೆ. ಅದೇನೆಂದ್ರೆ ಹರ್ಷ್ ಗೋಯಂಕ ಎಂಬ ಭಾರತದ ಖ್ಯಾತ ಉದ್ಯಮಿಯೊಬ್ಬರು ತಮ್ಮ ಎಕ್ಸ್ ಹ್ಯಾಂಡಲ್ ಅಲ್ಲಿ, ಟ್ವಿಟರ್ ಅಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಈ ಪೋಸ್ಟ್ ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ನ ಒಂದು ಹೋಟೆಲ್ ಅಲ್ಲಿ ಒಂದು ಸರ್ಕ್ಯುಲರ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಮತ್ತು ಇದು ಕೇವಲ ಭಾರತೀಯ ಗೆಸ್ಟ್ ಗಳಿಗೆ ಮಾತ್ರ. ಅದರಲ್ಲಿ ಬರೆದ ಪ್ರಕಾರ, ನೀವು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಅನ್ನ ಬೇಕಾದಷ್ಟು ತಿನ್ನಿ, ಆದ್ರೆ ಕಟ್ಟಿಕೊಂಡು ಹೋಗಬೇಡಿ. ನಿಮ್ಮ ಲಂಚ್ಗಾಗಿ ಕಟ್ಟಿಕೊಂಡು ಹೋಗಬೇಡಿ. ಅಂದ್ರೆ ಉಂಡು ಹೋದ ಕೊಂಡು ಹೋದ ಗಾದೆ ನಮಗೆ ಚೆನ್ನಾಗಿ ಅನ್ವಯ ಆಗ್ತದೆ. ಸೆಕೆಂಡ್ ಆಗಿ, ಬುಫೆ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಏನು ಆ ಡಿಸ್ಪ್ಲೇ ಅಲ್ಲಿ ಇಡ್ತಾರೆ ಫುಡ್ ಐಟಮ್ ಅನ್ನ, ನಮ್ಮವರು ಹೋಗಿ ಕೈ ಹಾಕಿ ತೆಗೀತಾರೆ. ಅದಕ್ಕಾಗಿ ಅವರು ಬರೆದಿದ್ದಾರೆ, ದಯಮಾಡಿ ನೀವು ಕಟ್ಲರಿಯನ್ನೇ ಯೂಸ್ ಮಾಡಿ, ಕೈ ಹಾಕಿ ತಿನ್ನಬೇಡಿ. ಯಾಕೆಂದ್ರೆ ಬೇರೆ ಗೆಸ್ಟ್ ಅವರು ಕೂಡ ಈ ಫುಡ್ ಅನ್ನ ಎಂಜಾಯ್ ಮಾಡಬೇಕು ಅಂತ. ಆತ್ಮೀಯ ಸ್ನೇಹಿತರೆ, ನೀವೇನ್ ಹೇಳ್ತೀರಾ? ನಮ್ಮ ಸಿವಿಕ್ ಸೆನ್ಸ್ ಭಾರತದಲ್ಲಿರಲಿ ವಿದೇಶದಲ್ಲಿರಲಿ ಹೇಗಿರಬೇಕು? ಒಬ್ಬಿಬ್ಬರು ಮಾಡಿದ ತಪ್ಪಿನಿಂದ ಇಡೀ ಸಮುದಾಯವೇ ತಲೆ ತಗ್ಗಿಸುವಂತೆ ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನ ಹೇಳಿ.